ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬದುಕಲ್ಲಿ ಹಠ ಛಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ನೀವು ಮಾಡುವಂತಹ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಗಲಿ ಎನ್ನುವಂತಹ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೇನೆ. ಬಂಧುಗಳೇ, ಇವರ ಹೆಸರು ಎನ್ ಅಂಬಿಕಾ ಅಂತ ಹೇಳಿ. ಇವತ್ತು IPS ಅಧಿಕಾರಿ, ಮುಂಬೈನಲ್ಲಿ DCP ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇವರ ಬದುಕಿನ ಕತೆ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ನಿಜಕ್ಕೂ ಸ್ಫೂರ್ತಿ ತುಂಬುತ್ತೆ. 14 ವರ್ಷಕ್ಕೆ ಏನು ಅರಿಯದಂಥ ವಯಸ್ಸಿಗೆ ಇವರಿಗೆ ಮದುವೆ ಆಗುತ್ತೆ. 18 ವರ್ಷಕ್ಕೆ ಇಬ್ಬರು ಮಕ್ಕಳ ತಾಯಿ ಆಗ್ತಾರೆ. ಗೃಹಿಣಿಯಾಗಿ ತಮ್ಮ ಪಾಡಿಗೆ ತಾವು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹೀಗಿರುವಾಗಲೇ ಅವರಿಗೆ IPS ಅಧಿಕಾರಿ ಆಗಬೇಕು ಎನ್ನುವಂಥ ಹಠ ಛಲ ಬಂದುಬಿಡುತ್ತೆ. ಅಂತಿಮವಾಗಿ IPS ಅಧಿಕಾರಿ ಆಗ್ತಾರೆ. ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. ಆ ಜರ್ನಿ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಹಾಗೆ ಇವರು ನಮ್ಮಲ್ಲಿ IPS ಅಧಿಕಾರಿಯಾಗಿರುವಂಥ ರವಿ ಡಿ ಚನ್ನಣ್ಣನವರ ಬ್ಯಾಚ್ಮೇಟ್. ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಟ್ರೈನಿಂಗ್ ಅನ್ನ ಮುಗಿಸಿದಂಥವರು. ರವಿ ಡಿ ಚನ್ನಣ್ಣನವರು ಕೂಡ ಒಂದು ವೇದಿಕೆಯಲ್ಲಿ ಇವ್ರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ರು. ಈಗ ಇವರ ಈ ಬದುಕಿನ ಹಾದಿಯನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಎನ್ ಅಂಬಿಕಾ ಮೂಲತಃ ತಮಿಳುನಾಡಿನ ದಿಂಡಿಗಲ್ ಭಾಗದವರು. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥವರು. ಎನ್ ಅಂಬಿಕಾಗೆ ಅಥವಾ ಅವರ ಊರಿನಲ್ಲಿ ಆ ಸಂದರ್ಭದಲ್ಲಿ ಈ IAS IPS ಬಗ್ಗೆ ಯಾವುದೇ ಅವೇರ್ನೆಸ್ ಕೂಡ ಇರಲಿಲ್ಲ. ಅಂದರೆ ಅದರ ಬಗ್ಗೆ ಯಾವುದೇ ಮಾಹಿತಿಯೂ ಕೂಡ ಇರಲಿಲ್ಲ. ಮಾಹಿತಿಯನ್ನು ತಿಳಿಸುವಂಥವರು ಕೂಡ ಇರಲಿಲ್ಲ. ಹೀಗಾಗಿ ಅಂಬಿಕಾಗೆ ಬಾಲ್ಯದಲ್ಲಿ ನಾನೇನು IPS ಆಗಬೇಕು, IAS ಆಗಬೇಕು, ಅದು ಯಾವುದೇ ಆಸೆಯೂ ಕೂಡ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಯಾವುದೇ ತಯಾರಿಯನ್ನು ಕೂಡ ಮಾಡ್ತಾ ಇರಲಿಲ್ಲ. ತಮ್ಮ ಪಾಡಿಗೆ ತಾವು ಓದ್ಕೊಂಡು ಹೋಗ್ತಾ ಇದ್ರು. ಮನೆಯಲ್ಲೂ ಕೂಡ ಓದಿಸ್ತಾ ಇದ್ರು. ಎಜುಕೇಷನ್ ಬಗ್ಗೆಯೂ ಕೂಡ ಹೇಳ್ಕೊಳ್ಳುವಂಥ ಅವೇರ್ನೆಸ್ ಅಥವಾ ಇಂತಿಷ್ಟೇ ಓದಬೇಕು ಅಂಥದ್ದೇನು ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಗುರಿ ಇರಲಿಲ್ಲ. ಹೀಗಿರುವಾಗಲೇ ಅವರಿಗೆ 14 ವರ್ಷ ಆದಂಥ ಸಂದರ್ಭದಲ್ಲಿ, ಆಗಿನ್ನೂ ಅವರು ಓದ್ತಾ ಇರ್ತಾರೆ, ಹೈಸ್ಕೂಲ್ನಲ್ಲಿ ಇರ್ತಾರೆ. ಆಗ ಅವರಿಗೆ ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ಪ್ಲಾನ್ ಮಾಡ್ತಾರೆ. ಅಂಬಿಕಾಗೆ ಆರಂಭದಲ್ಲಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಅದನ್ನು ವಿರೋಧಿಸುವಂಥ ರೀತಿಯಲ್ಲಿ ಅವರು ಇರಲಿಲ್ಲ. ಯಾಕಂದರೆ ವಿರೋಧಿಸುವಷ್ಟರ ಪರಿಸ್ಥಿತಿಯಲ್ಲಿ ಅವ್ರ ಕುಟುಂಬದಲ್ಲಿ ಇರೋದಿಲ್ಲ. ಅದನ್ನು ವಿರೋಧಿಸಿ ನಾನು ಇನ್ನೇನೋ ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡುವಂಥ ಇದು ಕೂಡ ಇರಲಿಲ್ಲ. ಜೊತೆಗೆ ಅವರಿಗೆ ಹುಡುಕಿದಂಥ ಹುಡುಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ. ಹೀಗಾಗಿ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಮದುವೆ ಮಾಡಿಕೊಡೋದಕ್ಕೆ ಮನೆಯವರು ಪ್ಲಾನ್ ಮಾಡ್ತಾರೆ. ಅಂಬಿಕಾ ಕೂಡ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಅವರಿಗೆ ಈ IAS IPS ಬಗ್ಗೆ ಸಣ್ಣದಾಗೊಂದು ಸುಳಿವು ಸಿಕ್ಕಿರುತ್ತೆ. ಆದರೆ ಹೆಚ್ಚಿನ ಮಾಹಿತಿ ಅಂಥದ್ದೇನು ಕೂಡ ಅವರಿಗೆ ಇರೋದಿಲ್ಲ. ಅವರು ಈ ದಿಂಡಿಗಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿದ್ದ ಸಂದರ್ಭದಲ್ಲಿ ಈ ಸೈರನ್ ಇರುವಂಥ ವೆಹಿಕಲ್ ಹೋಗುವಾಗ ಅವರಿಗೊಂದು ರೀತಿಯಲ್ಲಿ ಪುಳಕಿತ ಆಗ್ತಿತ್ತಂತೆ. ಯಾರೋ ಹತ್ರ ಕೇಳಿದಾಗ ಅವರು ಜಿಲ್ಲಾಧಿಕಾರಿ ಅಂತ ಹೇಳಿದ್ರಂತೆ. ಆಗ ಮಾತ್ರ ಅವ್ರಿಗೆ ಸಣ್ಣದಾಗಿ ಒಂದು ಸುಳಿವು ಸಿಕ್ಕಿತ್ತು. ಜಿಲ್ಲಾಧಿಕಾರಿಗಳು ಅನ್ನುವಂಥ ಒಂದು ಪೋಸ್ಟ್ ಇರುತ್ತೆ ಅಥವಾ IAS ಎನ್ನುವಂಥ ಒಂದು ಪೋಸ್ಟ್ ಇರುತ್ತೆ ಅನ್ನೋದು ಬಿಟ್ಟರೆ ಅದರ ಬಗ್ಗೆ ಹೆಚ್ಚಿಂದೇನು ಕೂಡ ಇರಲಿಲ್ಲ. ಅದರ ತಲೆಯಲ್ಲಿ ಮಾತ್ರ ಅದು ಕೂತಿರುತ್ತೆ. ಅಂತಿಮವಾಗಿ ಅವರಿಗೆ 14 ವರ್ಷಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ತಮ್ಮ ಪಾಡಿಗೆ ತಾವು ಇರ್ತಾರೆ. 18 ವರ್ಷ ಆಗುವಷ್ಟರಲ್ಲಿ 2 ಮಕ್ಕಳ ತಾಯಿಯೂ ಕೂಡ ಅವರು ಆಗ ಹೋಗ್ಬಿಟ್ಟಿರ್ತಾರೆ. ಹೀಗಿರುವಾಗಲೇ ಒಮ್ಮೆ ಏನಾಗುತ್ತೆ ಅಂದರೆ, ಅವರ ಪೊಲೀಸ್ ಕಾನ್ಸ್ಟೇಬಲ್ ಗಂಡ ಗಣರಾಜ್ಯೋತ್ಸವದ ಪೆರೇಡ್ಗೆ ಹೋಗುವ ಸಂದರ್ಭದಲ್ಲಿ ಅಂಬಿಕಾ ಕೂಡ ಅವರ ಜೊತೆಗೆ ಹೋಗಿರ್ತಾರೆ. ಹೋದಾಗ ಎಲ್ಲರೂ ಕೂಡ ಅಲ್ಲಿ ವೇದಿಕೆ ಮೇಲೆ ಇದ್ದಂಥ ಇಬ್ಬರು ಅಧಿಕಾರಿಗಳಿಗೆ ಸಲ್ಯೂಟ್ ಮಾಡ್ತಿರ್ತಾರೆ. ಒಬ್ಬರು IPS ಆಫೀಸರ್ ಆಗಿದ್ದರೆ ಮತ್ತೊಬ್ಬರು IAS ಆಫೀಸರ್ ಆಗಿರ್ತಾರೆ. ಒಬ್ಬರು DC ಆಗಿದ್ದರೆ ಮತ್ತೊಬ್ಬರು IPSನಲ್ಲೇ ಹೈ ರ್ಯಾಂಕ್ ಏನಿದೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೈ ಪೊಸಿಷನ್ ಏನಿದೆ ಆ ಆಫೀಸರ್ ಆಗಿರ್ತಾರೆ. ಹೀಗಾಗಿ ಪೆರೇಡ್ ಸಂದರ್ಭದಲ್ಲಿ ಅವರಿಗೆಲ್ಲರೂ ಕೂಡ ಸಲ್ಯೂಟ್ ಮಾಡ್ತಿರ್ತಾರೆ. ಅಂಬಿಕಾ ತಲೆಯಲ್ಲಿ ಇದ್ದಿದ್ದೇನಪ್ಪ ಅಂದರೆ, ನನ್ನ ಗಂಡ ಪೊಲೀಸ್ ಕಾನ್ಸ್ಟೇಬಲ್, ಅವರ ಹುದ್ದೆಯೇ ಮೇಲೆ ಎನ್ನುವಂಥ ಯೋಚನೆ ಇರುತ್ತೆ. ಅದಕ್ಕಿಂತ ಇನ್ಯಾವುದೋ ದೊಡ್ಡ ಹುದ್ದೆ ಇದೆ, ಜನ ಗೌರವ ಕೊಡುವಂಥ ಹುದ್ದೆ ಇದೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂಥದ್ದೇನೂ ಕೂಡ ಇರಲಿಲ್ಲ. ಮದುವೆ ಮುಂಚೆ ಜಿಲ್ಲಾಧಿಕಾರಿ ಅನ್ನುವಂಥ ಒಂದು ಪೋಸ್ಟ್ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿತ್ತು ಹೊರತಾಗಿ ಬೇರೆ ಏನೂ ಕೂಡ ಇರಲಿಲ್ಲ. ಆದರೆ ಯಾವಾಗ ಇವರಿಗೆ ಸಲ್ಯೂಟ್ ಮಾಡೋದೆಲ್ಲ ನೋಡಿಬಿಟ್ರೋ ಅವರಿಗೂ ಕೂಡ ಮನಸ್ಸಲ್ಲಿ ಅನ್ಸೋದಕ್ಕೆ ಶುರುವಾಗುತ್ತೆ, ನಾನು ಕೂಡ ಅಂಥದ್ದು ಪೊಸಿಷನ್ಗೆ ಹೋಗಬೇಕು, ನಾನು ಕೂಡ ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ. ಮನೆಗೆ ಬರ್ತಾ ಇದ್ದ ಹಾಗೆ ಗಂಡನ ಬಳಿ ಅವರು ಕೇಳ್ತಾರಂತೆ, ಯಾರವರು, ಯಾಕೆ ನೀವೆಲ್ಲರೂ ಕೂಡ ಅವರಿಗೆ ಸಲ್ಯೂಟ್ ಮಾಡ್ತಾ ಇದ್ರಿ ಅಥವಾ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಾ ಇದ್ರು ಎನ್ನುವ ರೀತಿಯಲ್ಲಿ.
ಅವ್ರ ಗಂಡ ಹೇಳ್ತಾರೆ, ಒಬ್ಬರು IAS ಆಫೀಸರು ಮತ್ತೊಬ್ಬರು IPS ಆಫೀಸರು, ಅಂಥದ್ದೊಂದು ಹೈ ಪೊಸಿಷನ್ನ ಹುದ್ದೆ ನಮ್ಮಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆಗ ಅಂಬಿಕಾ ಹೇಳ್ತಾರಂತೆ, ನಾನು ಕೂಡ ಹುದ್ದೆಗೆ ಹೋಗಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ, ನಾನು ಕೂಡ ಅದಕ್ಕೆ ತಯಾರಿ ಮಾಡ್ಕೊಳ್ತೀನಿ ಅಂತ ಹೇಳಿ. ಈ ಮಾತನ್ನು ಕೇಳಿದಂಥ ಅಂಬಿಕಾ ಗಂಡಗೆ ಕ್ಷಣ ಶಾಕ್ ಆಗುತ್ತೆ. ಅವ್ರು ಆರಂಭದಲ್ಲಿ ತಮಾಷೆ ಅಂತ ಅಂದ್ಕೊಳ್ತಾರೆ, ಅವ್ರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ಅಂಬಿಕಾ ಮತ್ತೆ ಹೇಳೋದಕ್ಕೆ ಶುರು ಮಾಡ್ಕೊಂಡಾಗ ಅವ್ರ ಗಂಡನಿಗೆ ಅನ್ಸುತ್ತೆ ಏನೋ ಮಾಡುವಂಥ ಆಸೆಯಲ್ಲಿ ಇದ್ದಾಳೆ, ಮಾಡಲಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಜೊತೆಗೆ ಈ IAS IPSಗೆ ಏನು ಓದಬೇಕು, ಯಾವ ಪರೀಕ್ಷೆ ಬರೀಬೇಕು, ಅದು ಹೇಗಿರುತ್ತೆ, ಇವರಿಗೆ ಏನು ಮಾಹಿತಿ ಇರುತ್ತೆ ಅದೆಲ್ಲವನ್ನು ಕೂಡ ಹೆಂಡತಿಯ ಬಳಿ ಹೇಳ್ತಾರೆ. ಜೊತೆಗೆ ಹೆಂಡತಿಗೆ ಹೇಳ್ತಾರೆ, ಅದಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ, ಮನೆಯನ್ನು ನಿಭಾಯಿಸ್ಕೊಂಡು ಮಕ್ಕಳನ್ನು ನಿಭಾಯಿಸ್ಕೊಂಡು ಆ UPSCಯನ್ನು ಕ್ಲಿಯರ್ ಮಾಡೋದಷ್ಟು ಸುಲಭ ಅಲ್ಲವೇ ಅಲ್ಲ. ಜೊತೆಗೆ ನಿನ್ನ ಎಜುಕೇಷನ್ ಬೇರೆ ಅರ್ಧಕ್ಕೆ ಮೋಟಕಗೊಂಡಿದೆ, ಹೀಗಿರುವ ಸಂದರ್ಭದಲ್ಲಿ ನೀನು ಅದು ಹೇಗೆ ಮಾಡೋದಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆದರೆ ಅಂಬಿಕಾ ಹಠ ಹಿಡಿದು ಕೂತ್ಕೋತಾರೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಅದಾದ ಬಳಿಕ ಅವರು SSLCಯನ್ನು ಕ್ಲಿಯರ್ ಮಾಡ್ಕೋತಾರೆ. ಅದಾದ ನಂತರ ಬಹುತೇಕ ದೂರ ಶಿಕ್ಷಣದಲ್ಲೇ ಅವರ ಎಜುಕೇಷನ್ ಆಗುತ್ತೆ, PUCಯನ್ನು ಕ್ಲಿಯರ್ ಮಾಡ್ತಾರೆ. ಅದಾದ ನಂತರ ಡಿಗ್ರಿಯನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ. ಅವರು ಡಿಗ್ರಿ ಮುಗಿಸುವವರೆಗೂ ಕೂಡ ಅವ್ರ ಗಂಡನಿಗೆ ಅಷ್ಟರ ಮಟ್ಟಿಗೆ ನಂಬಿಕೆ ಇರಲಿಲ್ವಂತೆ. ಏನೋ ಸುಮ್ಮನೆ ತಮಾಷೆಗೆ ಹೇಳಿರಬೇಕು, ಅಥವಾ ಯಾವುದೋ ಒಂದು ಹುಚ್ಚಲ್ಲಿ ಹೇಳಿರಬೇಕು, ಅಥವಾ ಆ ವಯಸ್ಸಿನಲ್ಲಿ ಏನೋ ಅನಿಸಿರಬೇಕು, ಆ ಕಾರಣಕ್ಕಾಗಿ ಹೀಗೆ ಹೇಳಿರಬೇಕು ಅಂತ ಹೇಳಿ. ಆದರೆ ಹಠಕ್ಕೆ ಬಿದ್ದು ಯಾವಾಗ ಎಜುಕೇಷನ್ ಎಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡ್ತಾರೋ ಆಗ ಗಂಡನಿಗೊಂದು ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ, ನನ್ನ ಹೆಂಡತಿ ಏನೋ ಮಾಡ್ತಾಳೆ ಎನ್ನುವಂಥ ರೀತಿಯಲ್ಲಿ. ಅಂತಿಮವಾಗಿ ಡಿಗ್ರಿ ಮುಗಿತಾ ಇದ್ದ ಹಾಗೆ UPSCಗೆ ತಯಾರಿಯನ್ನು ಆರಂಭ ಮಾಡಿಯೇ ಬಿಡ್ತಾರೆ. ಆಗ ಅವರಿಗೆ ತಾವು ಇದ್ದಂಥ ಊರಿನಲ್ಲಿ UPSCಗೆ ಕೋಚಿಂಗು ಅಂಥದ್ದೇನೂ ಕೂಡ ಇರೋದಿಲ್ಲ. ಹೀಗಾಗಿ ಚೆನ್ನೈಗೆ ಕೋಚಿಂಗ್ ಹೋಗುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಈ ಸಂದರ್ಭದಲ್ಲಿ ಅವರ ಗಂಡನಿಗೆ ನಾವು ಸೆಲ್ಯೂಟ್ ಮಾಡಲೇಬೇಕು ಅಥವಾ ಹ್ಯಾಟ್ಸಫನ್ನು ಹೇಳಲೇಬೇಕು. ಕಾರಣ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥ ಅವ್ರ ಗಂಡ ಹೇಳ್ತಾರೆ, ಆಯಿತು ನೀನು ಚೆನ್ನೈಗೆ ಹೋಗು ಟ್ರೈನಿಂಗ್ ತೆಗೆದುಕೊಳ್ಳೋದಕ್ಕೆ, ಮಕ್ಕಳನ್ನು ನಾನು ನೋಡ್ಕೊಳ್ತೀನಿ, ನನ್ನ ಕೆಲಸವನ್ನು ಮುಗಿಸ್ಕೊಂಡು ಅಥವಾ ಕೆಲಸವನ್ನು ಮಾಡಿಕೊಂಡು ಮಕ್ಕಳನ್ನು ನಾನು ನೋಡ್ಕೊಳ್ತೀನಿ ಎನ್ನುವ ರೀತಿಯಲ್ಲಿ ಅವ್ರ ಗಂಡ ಹೇಳ್ತಾರೆ. ನೋಡಿ ಎಂತೆಂಥ ಪ್ರೋತ್ಸಾಹ ಕೊಡುವಂಥವ್ರು ಇರ್ತಾರೆ ಅಂತ ಹೇಳಿ. ಹೀಗಾಗಿ ಅದೇ ಧೈರ್ಯದ ಮೇಲೆ ತುಂಬ ಧೈರ್ಯ ಮಾಡಿ ಅಂಬಿಕಾ ಸೀದಾ ಚೆನ್ನೈಗೆ ಹೋಗ್ತಾರೆ. ಅವ್ರ ಗಂಡ ಅಲ್ಲಿ PG ವ್ಯವಸ್ಥೆ ಅಂಥದ್ದೆಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ. UPSC ತಯಾರಿಯನ್ನು ಆರಂಭಿಸಿ ಬಿಡ್ತಾರೆ. ಮೊದಲು ಎದುರಾದಂಥ ಸವಾಲು ಏನಪ್ಪ ಅಂದರೆ, ಇವರು ತಮಿಳು ಭಾಷೆಯಲ್ಲಿ ಪರಿಣಿತರಿದ್ದರು, ಅವರ ಮಾತೃಭಾಷೆ. ಆದರೆ ಇಂಗ್ಲೀಷ್ ಬಗ್ಗೆ ಹೆಚ್ಚಿನ ಏನು ಕೂಡ ಇರಲಿಲ್ಲ, ಅದರಲ್ಲಿ ಹಿಡಿತ ಇರಲಿಲ್ಲ, ಅಥವಾ ಬೇರೆ ಭಾಷೆಗಳ ಬಗ್ಗೆಯೂ ಕೂಡ ಅವರಿಗೆ ಅಂತ ಹಿಡಿತ ಇರಲಿಲ್ಲ. UPSC ಅಂದಾಗ ಇಂಗ್ಲೀಷ್ನಲ್ಲಿ ಒಂದು ತಕ್ಕ ಮಟ್ಟಿಗಾದಂಥ ಒಂದು ನಾಲೆಡ್ಜು ಅಥವಾ ಇಂಗ್ಲೀಷ್ನಲ್ಲಿ ತಕ್ಕ ಮಟ್ಟಿಗೆ ಅಂತ ಹಿಡಿತ ಎಲ್ಲವೂ ಕೂಡ ಇರಬೇಕಾಗತ್ತೆ. ಅಂಥದ್ದೊಂದು ಸವಾಲು ಎದುರಾಯಿತು. ಆದರೆ ಆ ಸವಾಲನ್ನು ಕೂಡ ಮೆಟ್ಟಿ ನಿಂತು UPSCಗೆ ತಯಾರಿಯನ್ನು ಆರಂಭಿಸಿಯೇ ಬಿಡ್ತಾರೆ. ನಿರಂತರವಾದಂಥ ಕೋಚಿಂಗ್ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವ್ರ ಗಂಡ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಅಂಬಿಕಾಗೆ ಮಕ್ಕಳ ವಿಚಾರದಲ್ಲಿ ಯಾವುದೇ ಸವಾಲು ಕೂಡ ಎದುರಾಗೋದಿಲ್ಲ. ಅಂತಿಮವಾಗಿ ಮೊದಲ ಬಾರಿಗೆ UPSC ಪರೀಕ್ಷೆಯನ್ನು ಬರೀತಾರೆ. ಆದರೆ ಆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗ್ತಾರೆ, ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಬಾರಿಗೆ UPSC ಪರೀಕ್ಷೆಯನ್ನು ಬರೀತಾರೆ, ಆಗಲೂ ಕೂಡ ಫೇಲ್ಯೂರ್ ಆಗ್ತಾರೆ, ಅನುತ್ತೀರ್ಣರಾಗ್ತಾರೆ, ಅವರಿಗೆ ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ. ಮೂರನೇ ಬಾರಿ UPSC ಪರೀಕ್ಷೆಯನ್ನು ಬರೀತಾರೆ, ಆಗಲೂ ಕೂಡ ಅವರಿಗೆ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವ್ರ ಗಂಡನಿಗೆ ಅನಿಸೋದಕ್ಕೆ ಶುರುವಾಗ್ಬಿಡುತ್ತೆ, ಇನ್ನು ಸಾಕು, ಈಗಾಗಲೇ 3 ಬಾರಿ ಪ್ರಯತ್ನವನ್ನು ಪಟ್ಟಿದ್ದೀಯಾ, ಮಕ್ಕಳು ಕೂಡ ದೊಡ್ಡವರಾಗ್ತಿದ್ದಾರೆ, ಅವನ್ನ ನೋಡ್ಕೊಳ್ಳೋದು ನನಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹೀಗಾಗಿ ಇನ್ನು ಸಾಕು, ಮನೆಗೆ ವಾಪಸ್ ಬಂದುಬಿಡು ಎನ್ನುವ ರೀತಿಯಲ್ಲಿ ಅವ್ರ ಗಂಡ ಹೇಳ್ತಾರಂತೆ. ಆದರೆ ಅಂಬಿಕಾ ಹೇಳ್ತಾರೆ, ಒಂದು ಅವಕಾಶವನ್ನು ಕೊನೆಯದಾಗಿ ನನಗೆ ಮಾಡಿಕೊಡಿ, ಒಂದು ಪ್ರಯತ್ನವನ್ನು ಪಡ್ತೀನಿ, ಆಗ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಊರಿಗೆ ಬಂದೆ ಟೀಚರ್ ಆಗಿಯೋ ಅಥವಾ ನನಗೆ ಇಲ್ಲಿವರೆಗೆ ಏನೇನಾಗಿದೆ ಅದಕ್ಕೆ ತಕ್ಕನಾದಂಥ ಹುದ್ದೆ ಏನು ಸಿಗುತ್ತೆ ಅದನ್ನು ಮಾಡ್ಕೊಂಡು ಇರ್ತೀನಿ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಕೊನೆಯದಾಗಿ ಅವ್ರ ಗಂಡ ಇನ್ನೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅಂತಿಮವಾಗಿ 4ನೇ ಪ್ರಯತ್ನದಲ್ಲಿ UPSC ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ತಾರೆ. ಇಂಟರ್ವ್ಯೂ ಅದೆಲ್ಲದರಲ್ಲೂ ಕೂಡ ಅವರು ಕಂಪ್ಲೀಟ್ ಕ್ಲಿಯರ್ ಮಾಡಿ IPS ಅಧಿಕಾರಿಯಾಗಿ ಹೊರ ಹೊಮ್ತಾರೆ, ಉತ್ತಮ ರ್ಯಾಂಕ್ನ ಜೊತೆಗೆ. ಅಂತಿಮವಾಗಿ 2009 ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕೇಡರ್ನ IPS ಅಧಿಕಾರಿ ಆಗ್ತಾರೆ. ಅದಕ್ಕೂ ಮುಂಚೆ ಅವರಿಗೆ ಹೈದರಾಬಾದ್ನಲ್ಲೂ ಕೂಡ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗನ್ನು ಕ್ಲಿಯರ್ ಮಾಡಿ 2009ರಿಂದ ಮಹಾರಾಷ್ಟ್ರದಲ್ಲಿ ಕೆಲಸವನ್ನು ಶುರು ಮಾಡ್ಕೊಳ್ತಾರೆ. ಸದ್ಯ ಮುಂಬೈನಲ್ಲಿ DCP ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಲೇಡೀಸ್ ಸಿಂಗಮ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿ ಗೌರವಕ್ಕೂ ಕೂಡ ಭಾಜನರಾಗಿದ್ದಾರೆ. ತಮ್ಮ ಹಿನ್ನೆಲೆ ಅವರಿಗೆ ತಿಳಿದಿರುವ ಕಾರಣಕ್ಕಾಗಿ ಇವತ್ತು ಬಡ ಜನರ ಸೇವೆಯಿಂದ ಹಿಡಿದು ಅಥವಾ ಜನಸಾಮಾನ್ಯರಿಗೆ ಹೇಗೆ ಕೆಲಸವನ್ನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂಬಿಕಾ ಬದುಕಿನ ಕಥೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯೇ. UPSCನ ಕ್ಲಿಯರ್ ಮಾಡೋದೇ ಒಂದು ದೊಡ್ಡ ಸವಾಲು. ಅಂಥದ್ರಲ್ಲಿ 14 ವರ್ಷಕ್ಕೆ ಮದುವೆ ಆಗಿ 18 ವರ್ಷಕ್ಕೆ 2 ಮಕ್ಕಳ ತಾಯಿಯಾಗಿ ಅದ್ರ ಬಗ್ಗೆ ಸಣ್ಣ ಅವೇರ್ನೆಸ್ ಕೂಡ ಇಲ್ಲದೆ ಅಂತಿಮವಾಗಿ UPSCಯನ್ನು ಕ್ಲಿಯರ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಇವರಿಗೆ ಎಷ್ಟು ನಾವು ಶಹಬಾಷ್ಗಿರಿಯನ್ನು ಕೊಡ್ತೀವೋ ಅವರ ಗಂಡನಿಗೂ ಕೂಡ ಅದೇ ರೀತಿಯಾಗಿ ನಾವು ಸೆಲ್ಯೂಟನ್ನು ಮಾಡಲೇಬೇಕು. ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.